ಇತ್ತೀಚೆಗೆ ಜಿಲ್ಲಾ ಮಂತ್ರಿಗಳು ವಿರೋಧ ಪಕ್ಷಗಳ ನಾಯಕರುಗಳ ಬಗ್ಗೆ ಹಗುರ ಮಾತಾಡುವಂತ ಒಂದು ಪ್ರಯತ್ನ. ಸಹಜವಾಗಿ ಆಡಳಿತ ಪಕ್ಷ ವಿರೋಧ ಪಕ್ಷ ಒಂದು ಚೌಕಟ್ಟಿನಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ಪರ ವಿರೋಧ ಹೇಳಿಕೆಗಳನ್ನು ಕೊಡೋದು ಸಹಜ. ಆದರೆ ನಮ್ಮ ಉಸ್ತುವಾರಿ ಸಚಿವರು ನಿನ್ನೆ ನಮ್ಮ ರಾಜ್ಯದ ಉಪಾಧ್ಯಕ್ಷರಂತ ಸನ್ಮಾನಿತ ಹಾಲಪ್ಪನವ್ರ ಬಗ್ಗೆ ಯಾವುದೋ ವಿಚಾರದ ಬಗ್ಗೆ ಶರಾವತಿ ವಿಚಾರನ ಯಾವುದೋ ನೀವು ಕೇಳ್ದಂಗೆ ಇಷ್ಟು ಜನ ಸಗಣಿ ತಿಂತಿದ್ದ ಸಿಂಗ್ಲರ್ ಆ ವಯಸ್ಸು ಅವ್ರ ಹಿರೇತನಕ್ಕೆ ಮತ್ತೆ ಪ್ರಶ್ನೆ ಏನು ನಮ್ಮ ಸಂಸತ್ ಸದಸ್ಯರು ಗಮನಿಸ್ತಾ ಇದ್ದಾರೆ ರಿಗಾರ್ಡಿಂಗ್ ಶರಾವತಿ ಅಂತ ಹೇಳಿರೋದು. ಅದಕ್ಕೆ ಪ್ರತಿಕ್ರಿಯೆ ಜಿಲ್ಲಾ ಮಂತ್ರಿಗಳನ್ನ ನಾವ್ಯಾರು ಅವಹೇಳನ ಮಾಡಿಲ್ಲ, ಆ ಸ್ಥಾನಕ್ಕೆ ಗೌರವ ಕೊಡ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ಅವ್ರ ಬಾಯಲ್ಲಿ ಬರ್ತಿರುವಂತಹ ಎಲ್ಲಾ ಟೀಕೆ ಟಿಪ್ಪಣಿಗಳು ಶರಾವತಿ ವಿಚಾರ ಇವ್ರು ಮಾತಾಡ್ತೀರಿ ಇಷ್ಟು ವರ್ಷ ಏನ್ ಮಾಡಿದ್ರು ಅಂತ ನಾನು ಕೇಳ್ಬೋದಲ್ಲ ಅವರಿಗೆ. ನೀವೇನ್ ಮಾಡಿದ್ರಿ, ನಿಮ್ ಹಿಂದಿದ್ದವರು ಏನ್ ಮಾಡಿದ್ರು, ಯಾಕಿದು ಡೆಲ್ಲಿ ಹೋಯ್ತು, ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಯ್ತು, ಹೋಗ್ಲಿಕ್ಕೆ ಕಾರಣ ಏನು, ಬೇಕಾದಷ್ಟು ವಿಚಾರಗಳು ನಮ್ಮ ಮುಂದೆ ಇದೆ. ನಿಮ್ಮ ಮುಖಕ್ಕೆ ಮಸಿ ಬಳಿಯಕ್ಕೆ VSL ಏನ್ ನಿಮ್ ಪಾಪದ ಕೂಸಿದ್ದು, ಏನ್ ಇವತ್ತಿನ ಸಮಸ್ಯೆನಾ ಇದು? ಇವತ್ತು ಕೂಡ ರನ್ನಿಂಗ್ ಕಂಡೀಷನ್ ಇಟ್ಕೊಂಡಿರುತ್ತೆ ನಮ್ಮ ಸಾಧನೆ. ವಿಶ್ವಾಸ ಇದೆ. ನಿನ್ನೆ ಆಂಧ್ರದ ಬಗ್ಗೆ ಅಲ್ಲಿಯ ಒಂದು VSL ಅಲ್ಲಿಯ ಐರನ್ ಸ್ಟೀಲ್ ಇಂಡಸ್ಟ್ರಿ ಬಗ್ಗೆ ತೀರ್ಮಾನ ಆಗಿದೆ. ಹಂತಂತ ಒಂದೊಂದು ತೀರ್ಮಾನ ಆಗುತ್ತೆ ಅಂತ ನಮ್ಗೆ ವಿಶ್ವಾಸ ಇದೆ. ಭದ್ರಾವತಿ ಬಗ್ಗೆ ನಮ್ಗೆ ವಿಶ್ವಾಸ ಇದೆ. ಆದರೆ ಇವ್ರಿಗೆ ಯಾವ ವಿಚಾರದಲ್ಲಿ ಮಾತಾಡುವಂತ ನೈತಿಕತೆ ಇದೆ? ಇನ್ನು ನೀವೇ ತಾನೇ ಈ ರಾಜ್ಯವನ್ನು ಆಡಳಿತ ಮಾಡಿದಂತವ್ರು, 60-70 ವರ್ಷ ಆಡಳಿತ ನಡೆಸಿದಂತವ್ರು ನೀವು ಮಾಡಿದಂತ ಪಾಪದ ಕೂಸು ಯಾರು ಕೂಡ ತೊಳಿಲಿಕ್ಕೆ ಬರದಂತ ತಪ್ಪುಗಳನ್ನ ಮಾಡಿ ಶರಾವತಿಲ ಬಡವರು ಕಣ್ಣೀರು ಹಾಕ್ತಿದ್ದಾರೆ. ಅದು ನಿಮ್ ಶಾಪ. ಅದು VSL ಫ್ಯಾಕ್ಟರಿ ಡಿಸ್ಇನ್ವೆಸ್ಟ್ಮೆಂಟ್ ಆಗಿರೋದು ಇವತ್ತಲ್ಲ ಆಗಿರೋದು. 10-20 ವರ್ಷಗಳಿಗೂ 2-3 ಸತಿ ಆಗಿ ಬಿಟ್ಟಿದ್ದಾರೆ. ಈಗ ಅದು ಜೀವ ಕೊಡುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಶರಾವತಿ ಬಗ್ಗೆ ಅಯ್ಯೋ ದೇವ್ರ ದಯೆಯಿಂದ ಮೊನ್ನೆ ಒಬ್ಬ ಮಂತ್ರಿ, ಒಬ್ಬ ಚುನಾಯಿತ ಪ್ರತಿನಿಧಿ, ನನ್ನ ಕರ್ತವ್ಯ, ನಾನು ಹೋಗಿ ಕಂಡ್ರೆ ಮಾತಾಡಿದ್ದೀನಿ. ನಿಮಗೇನು ಕಷ್ಟ? ಒಬ್ಬ ಅರಣ್ಯ ಸಚಿವರನ್ನು ಭೇಟಿ ಮಾಡಿ ನಮ್ಮ ಶಿವಮೊಗ್ಗ ಕ್ಷೇತ್ರದ ರಾಷ್ಟ್ರೀಯ ಹೆದ್ದಾರಿ ಇತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಫಾರೆಸ್ಟ್ ಲ್ಯಾಂಡ್ ಕ್ಲಿಯರೆನ್ಸ್ ಬಗ್ಗೆ, ಹಾಗೆ ಅದ್ರ ಜೊತೆ ಶರಾವತಿ ವಿಚಾರನ ಕೂಡ ಮಾತಾಡಿಕೊಂಡು ದೆಹಲಿಯಲ್ಲಿ ನಾನೇನು ಕೇಂದ್ರದ ಮಂತ್ರಿಗಳನ್ನು ಭೂಪೇಂದ್ರ ಯಾದವ್ ಅವರನ್ನ ಭೇಟಿ ಮಾಡಿದ್ವಿ. ಜ್ಞಾನೇಂದ್ರ, ಸನ್ಮಾನಿತ ಹಾಲಪ್ಪನವರು, ನಮ್ಮ ಅಶೋಕ್ ನಾಯ್ಕ ನಾವೆಲ್ಲ ಹೋಗಿ ಏನು ಭೇಟಿ ಮಾಡಿದ್ವಿ. ಆ ವಿಚಾರವನ್ನ ಗೌರವಂತ ಖಂಡೇವರಿ ಸಾಹೇಬರಿಗೆ ತಿಳಿಸಿ ಜನವರಿ 20 ಸುಪ್ರೀಂ ಕೋರ್ಟ್ ಟೈಮ್ ಕೊಟ್ಟಿತ್ತು. ಮತ್ತೆ ಇನ್ನೊಂದು ಡೇಟ್ ಕೊಟ್ಟಿದೆ. ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇಬ್ಬರು ಅಧಿಕಾರಿಗಳು ಒಳ್ಳೆ ರೀತಿಯಂತ ಚರ್ಚೆಗಳಾಗಿದೆ, ಒಂದು ಪೂರಕವಾದಂತ ಒಂದು ಒಳ್ಳೆ ಡಿಸ್ಕಷನ್ ಆಗಿದೆ ಅಂತ ಹೇಳಿ ಮೊನ್ನೆ ಅಡಿಕೆ ಬೆಳೆಗಾರ ಸಮಸ್ಯೆ ಹೇಳಿದ್ರೆ ಅದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡೋದು ನನ್ನ ಕೆಲಸ. ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ಈ ಸಮಸ್ಯೆಗಳೇನೋ ಉಲ್ಬಣ ಆಗಿದೆ, ಉಳಿದಿದೆ ಅಂದ್ರೆ ನಿಮ್ ಪಾಪದ ಕೂಸುಗಳು ಇವೆಲ್ಲದೂ ಕೂಡ ನಾವು ಸರಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಿನ್ನೆ ಫ್ರೀಡಂ ಪಾರ್ಕಿಗೆ 5 ಕೋಟಿಗೆ ನಾವು ಗುದ್ದಿ ಪೂಜೆ ಮಾಡಿದ್ವಿ, ಸಂತೋಷ. ಹಿಂದೆ ನಿಮ್ ರಾಘಣ್ಣ MP ಇದ್ದಾಗ ನಾನು, ಚನ್ನಬಸಪ್ಪನವರು, ನಮ್ಮ ಅವತ್ತಿನ ನಾಯಕರಾದ ಈಶ್ವರಪ್ಪನವರೆಲ್ಲ ಕೂತು PWD 5 ಕೋರ್ಸ್ ತರಿಸಿ ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಯಾವ ರೀತಿ ಆಗಬೇಕು ಏನೆಲ್ಲ ಹೋಮ್ವರ್ಕ್ ಮಾಡಿದ್ವಿ, ಸಂತೋಷ. ಸರ್ಕಾರ ಯಾರಪ್ಪಂತ ಆಸ್ತಿ ಏನಲ್ಲ ಅದು. ಆ ಸಂದರ್ಭದಲ್ಲಿ ಬದಲಾವಣೆಗಳು ಆಗ್ತಾ ಇರ್ತವೆ. ಆ ಒಂದು ಚೌಕಟ್ಟಿನಲ್ಲಿ ಗೌರವ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗತ್ತೆ.